ಜೈ ಕಿಸಾನ್. ಈ ಹಿಂದಿನ ವಿಡಿಯೋದಲ್ಲಿ ಫಂಕ್ಷನನ್ನು ಮುಗಿಸ್ಕೊಂಡು ಎಲ್ಲರೂ ಕೂಡ ಮನೆಗೆ ಬಂದ ನಂತರ ಮಳೆ ತುಂಬಾ ಜೋರಾಗಿ ಆಯಿತು. ಅದಾದ ನಂತರ ಎಲ್ಲರೂ ಕೂಡ ತುಂಬ ಸುಸ್ತಾಗಿದ್ವಿ ಅಲ್ವಾ, ಮಲ್ಕೊಂಡಿದ್ವಿ. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಲಾಸ್ಟ್ ಡೇ. ಇವತ್ತು ಆಂಧ್ರ ಸ್ಪೆಷಲ್ 2ನೇ ದಿವಸದ ಸೀಮಂತ. ಇವತ್ತು ನಾನು ಮತ್ತು ಪೂಜಾ ಇಬ್ಬರು ಸೇರಿಕೊಂಡು ಬಟ್ಟೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಚಿಂಟು ಕೂಡ ಸ್ನಾನ ಮುಗಿಸಿ ರೆಡಿಯಾಗಿದ್ದಾನೆ. ನಾವೆಲ್ಲರೂ ಕೂಡ ಸ್ನಾನ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಇಲ್ಲಿ ಅವತ್ತು ಸೋಮವಾರ ಇತ್ತು, ಹಾಗಾಗಿ ಪಲ್ಲವಿ ಅವರ ಫ್ಯಾಮಿಲಿ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬಂದಳು. ನಮಗೆ ಲೇಟ್ ಆಗಿತ್ತು, ನಾವು ಹೋಗಲಿಲ್ಲ. ಹಾಗೆ ಮಕ್ಕಳೆಲ್ಲರೂ ಕೂಡ ಸೇರಿಕೊಂಡು ಹೋಗಿದ್ರು. ಇಲ್ಲಿ ಮತ್ತೆ ಅತ್ತಿಗೆ ನಾದ್ನಿಯನ್ನು ತಲೆ ಬಾಚೋದನ್ನು ನೋಡಿ ನಮ್ಮ ಜೊತೆಕ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಮ್ಮ ರೂಪಕ ಪಲ್ಲವಿಗೆ ದೃಷ್ಟಿ ತೆಗಿತಾ ಇದ್ದಾರೆ. ತುಂಬಾ ಸುಸ್ತಾಗಿದ್ದಳು ಪಲ್ಲವಿ. ಹಾಗೆ ಇಲ್ಲಿ ಅಡುಗೆಯ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಮನೆಯವರು ಅಷ್ಟೇ ಅಲ್ವಾ, ಹಾಗಾಗಿ ಇಲ್ಲಿ ಮನೆಯವರೇ ಸೇರಿಕೊಂಡು ಅಡುಗೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತಿನ ಅಡುಗೆ ಹೇಳಬೇಕು ಅಂತಂದರೆ ಟೊಮೆಟೊ, ಆಲೂಗಡ್ಡೆ ಹಾಗೆ ಬದನೆಕಾಯನ್ನು ಹಾಕಿ ಒಂದು ಪಲ್ಯ ರೆಡಿ ಮಾಡ್ತಾ ಇದ್ದೀವಿ. ಹಾಗೆ ವೈಟ್ ರೈಸು, ಪುದೀನ ರೈಸು, ಪೂರಿ ಮತ್ತು ಸಾಂಬಾರು ಇದೆಲ್ಲ ಇರುತ್ತೆ ಇವತ್ತು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾವು 3 ಜನಕ್ಕೆ ನೋಡಿದರೆ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಾವು 3 ಜನ ಸೇಮ್ ಸಾರಿಯನ್ನು ಹಾಕ್ಕೊಂಡಿದ್ವಿ ಅಲ್ವಾ, ಹಾಗಾಗಿ ಎಲ್ಲರೂ ಚುಡಾಯಿಸ್ತಾ ಇದ್ದರು. ಎಲ್ಲರೂ ಕೂಡ ಒಂದೊಂದೇ ಕೆಲಸಗಳನ್ನು ಮಾಡಿ ಮುಗಿಸ್ತಾ ಇದ್ವಿ. ಅಡುಗೆ ಕೂಡ ತುಂಬ ಬೇಗನೆ ರೆಡಿ ಆಯಿತು. ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನು ಮಾಡಿದಾಗ ಅಡುಗೆ ಮಾಡೋದೇನು ದೊಡ್ಡ ವಿಷಯ ಆಗೋದಿಲ್ಲ ಅಲ್ವಾ. ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನು ಮಾಡ್ತಾ ಹೋದಂತೆ ಕೆಲಸಗಳನ್ನು ಮುಗಿತಾ ಹೋಗುತ್ತೆ. ಒಬ್ಬರೇ ಮಾಡಲಿ ಅಥವಾ ಅವರೇ ಮಾಡಲಿ ಅಂತಂದಿದ್ದು ಕೂತ್ಕೊಂಡಾಗ ಕೆಲಸಗಳು ಆಗೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಲ್ಲರೂ ಕೂಡ ತುಂಬಾ ಬ್ಯುಸಿಯಾಗಿದ್ದೀವಿ. ಇಲ್ಲಿ ಮಕ್ಕಳೆಲ್ಲ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ, ನೋಡ್ಬೋದು. ಇವರೆಲ್ಲರೂ ಸೇರಿಕೊಂಡು ಹೋಗಿದ್ದರು. ಹಾಗೆ ಇಲ್ಲಿ ಚಿಂಟು ನೋಡ್ತಾ ಇದ್ದೀರಲ್ವ, ಅವನು ಕೂಡ ಅವ್ರ ಜೊತೆಗೆ ಹೋಗಿದ್ನು. ಇಲ್ಲಿ ಬಚ್ಚಾ ಪಾರ್ಟಿಯಲ್ಲಿ ಚಿಂಟುನೇ ಎಲ್ಲರ ಬಾಸ್ ಅಂತಾನೆ ಹೇಳ್ಬೋದು. ಇಲ್ಲಿ ದೇವಸ್ಥಾನದಿಂದ ಬಂದ ನಂತರ ಮತ್ತೆ ಐಸ್ ಕ್ರೀಮ್ ತೊಗೊಂಡು ಬರೋದಕ್ಕೆ ಅಷ್ಟು ಮಕ್ಕಳೆಲ್ಲ ಹೋಗಿದ್ರು. ನನ್ನ ಮಗ ಮಾತ್ರ ಹೋಗಲಿಲ್ಲ, ಮನೆಯಲ್ಲೇ ಇದ್ನು. ಅದಾದ ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ವ, ಚಿಂಟು ಐಸ್ ಕ್ರೀಮನ್ನು ತೊಗೊಂಡು ಬಂದಿದ್ದಾನೆ. ಯಾರಿಗೂ ಕೂಡ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ನು. ಇಲ್ಲಿ ನಮ್ಮ ಜೊತೆಕ ಅವನನ್ನು ಸಮಜಾಯಿಸಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೊರಗಡೆ ಬರೋಷ್ಟರಲ್ಲಿ ಎಲ್ಲರೂ ಕೂಡ ಐಸ್ ಕ್ರೀಮನ್ನು ತಿನ್ನಬೇಕು, ಇಲ್ಲಾಂದರೆ ನಾನು ತಿನ್ನೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ನು. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಐಸ್ ಕ್ರೀಮನ್ನು ತಗೊಳ್ತಾ ಇದ್ದಾರೆ, ನೋಡ್ಬೋದು. ಹಾಗೆ ಇದು ಮ್ಯಾಂಗೋ ಐಸ್ ಕ್ರೀಮು ಚೆನ್ನಾಗಿತ್ತು. ಹಾಗೆ ಇಲ್ಲಿ ಮುಂದೆ ನೋಡ್ಬೋದು ನೀವು, ಇಲ್ಲಿ ಪೂಜಾ ಮತ್ತು ಮನೋಜ್ ಇಬ್ಬರು ಕೂಡ ಐಸ್ ಕ್ರೀಮನ್ನು ತಿಂತಾ ಇದ್ದಾರೆ. ಈ ವಿಡಿಯೋ ಶಾರ್ಟ್ ವಿಡಿಯೋ ನಾನು ಫುಲ್ಲಾಗಿ ಶೇರ್ ಮಾಡ್ಕೊಳ್ತೀನಿ ಸಪ್ರೇಟಾಗಿ. ಇಲ್ಲಿ ಶಾರ್ಟ್ ಇದೆ, ನೋಡ್ಬೋದು. ಇಲ್ಲಿ ಐಸ್ ಕ್ರೀಮು ಒಬ್ರಿಗೊಬ್ಬರು ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಸ್ವೀಟ್ಸ್ ಎಲ್ಲನೂ ಕೂಡ ನಿನ್ನೆ ನಾನು ಅಷ್ಟೊಂದು ಚೆನ್ನಾಗಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಹಾಗೆ ಇಲ್ಲಿ ಸ್ವೀಟ್ಸಿಂದನೇ ಪಿ ಅಂತ ಬರೆಯೋದಕ್ಕೆ ಇಲ್ಲಿ ಟ್ರೈ ಮಾಡಿದ್ದಾರೆ. ಹಾಗೆ ಇಲ್ಲಿ ಮಾಲೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾಳೆ ನಮ್ಮ ರೂಪಕ ಅಂತ ಅಂದ್ಬಿಟ್ಟು ನೋಡ್ಬೋದು. ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ನಮ್ಮ ಅಕ್ಕ ರೂಪಕ ಅಂತಲೇ ಅಲ್ಲ, ಎಲ್ಲ ಅಕ್ಕಂದಿರು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಮಾಲೆ ರೆಡಿಯಾಗಿದೆ. ಹೂಗಳು ತುಂಬಾ ಉಳಿದುಕೊಂಡಿದ್ವು, ಫ್ರೆಶ್ ಆಗಿರುವ ಹೂಗಳಿದ್ವು. ಹಾಗಾಗಿ ಇಲ್ಲಿ ಮಾಲೆಯನ್ನು ಮನೆಯಲ್ಲೇ ರೆಡಿ ಮಾಡಿದ್ವಿ. ಅದಾದ ನಂತರ ಇಲ್ಲಿ ಪೂರಿ ಕೂಡ ಲಟ್ಟಿಸ್ತಾ ಇದ್ದಾರೆ. ಪೂರಿ ಕೂಡ ರೆಡಿ ಆಗ್ತಾಯಿದೆ, ಎಲ್ಲ ಅಡುಗೆ ಕೂಡ ಮುಗಿಯಿತು. ಹಾಗೆ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಮನೆಯ ಅಂಗಳದಲ್ಲಿ ತುಂಬಾ ಗಿಡಗಳಿವೆ, ಹಾಗೆ ತುಂಬ ಚೆನ್ನಾಗಿರುವಂತಹ ವ್ಯೂ ಇದೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಫೋಟೋ ಶೂಟನ್ನು ಮಾಡ್ಕೊಳ್ತಾ ಇದ್ದಾರೆ, ನೋಡ್ಬೋದು. ಮನೋಜ್ ತುಂಬಾ ಸಪೋರ್ಟಿವ್ ಹಸ್ಬೆಂಡ್, ಹಾಗೆ ಅಳಿಯ, ಹಾಗೆ ಮಗ, ಹಾಗೆ ತಂದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಸೀರೆಯನ್ನು ನಾನು ತಗೊಂಡು ಬಂದಿದ್ದೀನಿ ಪಲ್ಲವಿಗೆ. ಯಾವ ರೀತಿಯಾಗಿದೆ, ಕಲರ್ ಯಾವ ರೀತಿಯಾಗಿದೆ ಅಂತ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಇವಾಗ ಇಲ್ಲಿ ನೋಡ್ಬೋದು, ಮನೆಯಲ್ಲಿ ಟೇಬಲ್ ಮೇಲೆ ಎಲ್ಲನೂ ಕೂಡ ಇಟ್ಟಿದ್ದೀವಿ. ಹಾಗೆ ಈ ಬ್ಲೌಸ್ ಡಿಸೈನ್ ಕೂಡ ಸಪ್ರೇಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಶಾರ್ಟಿನೂ ನೋಡಿಲ್ಲ ಅಂತಂದರೆ ವಿಡಿಯೋ ನೋಡ್ಬೋದು ನನ್ನ ಚಾನಲ್ ಮೇಲೆ. ಇಲ್ಲಿ ಮೊದಲಿಗೆ ಪೂಜಾ ಅವರಿಗೆ ಬಟ್ಟೆಯನ್ನು ಮಾಡ್ತಾ ಇದ್ದಾರೆ. ಅವಳು ಮಾಡಿರುವ ಸೀರೆ ಇವಾಗ ಉಟ್ಕೋತಾಳೆ, ಹಾಗಾಗಿ ಅವಳೇ ಮೊದಲು
ಮಾಡಿದ ನಂತರ ನಾನು ಮಾಡ್ತೀನಿ. ಹಾಗೆ ಇಲ್ಲಿ ಅವ್ರಿಗೆ ಎಂಟ್ರೆನ್ಸ್ ಮಾಡಿಸಿದ್ವಿ ಅಲ್ವಾ, ಎಂಟ್ರಿ ವಿಡಿಯೋ ಮಾಡಿದ್ದೀವಿ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಹೂಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ಪೂಜಾ ಮತ್ತು ಮನೋಜ್ಗೆ ಕೂಡ ಬಟ್ಟೆಯನ್ನು ಮಾಡಿದ್ರು. ಹಾಗೆ ಇಲ್ಲಿ ನಾನು ಅವರ ಅತ್ತೆ ಮಾವನಿಗೆ ಬಟ್ಟೆಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಎಂಟ್ರಿ ವಿಡಿಯೋ ಹಾಗೆ ಅದೆಲ್ಲ ವಿಡಿಯೋನ ನಾನು ಶಾರ್ಟ್ಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಹಾಗಾಗಿ ಇದರಲ್ಲಿ ಹಾಕೋದಕ್ಕೆ ಹೋಗಿಲ್ಲ. ಸಪ್ರೇಟಾಗಿ ಶಾರ್ಟ್ಸ್ಗಳನ್ನು ಚೆಕ್ ಮಾಡಿದಾಗ ನೀವು ಅದರಲ್ಲಿ ನೋಡ್ಬೋದು. ಇವಾಗ ಹಿರಿಯರನ್ನು ಬಟ್ಟೆ ಮಾಡಿದ ನಂತರ ಇಲ್ಲಿ ಪಲ್ಲವಿಗೆ ಮತ್ತು ಪ್ರೇಮ್ ಅವ್ರಿಗೆ ಬಟ್ಟೆಯನ್ನು ಮಾಡ್ತಾಯಿದ್ದೀನಿ. ತವ್ರ ಮನೆಯಲ್ಲಿ ಯಾವುದೇ ಫಂಕ್ಷನ್ಸ್ಗಳಿದ್ದಾಗ ಅಥವಾ ನಮ್ಮ ಅಕ್ಕಂದಿರ ಮನೆಯಲ್ಲಿ ಯಾವುದೇ ಫಂಕ್ಷನ್ಸ್ಗಳಿದ್ದಾಗ ಯಾರಿಗೂ ಕೂಡ ಈ ಥರ ಬಟ್ಟೆ ಎಲ್ಲ ಮಾಡಿ ನನಗೆ ಅಭ್ಯಾಸ ಇಲ್ಲ. ನಾನು ಹೆಚ್ಚು ಮುಂದಕ್ಕೆ ಕೂಡ ಹೋಗೋದಿಲ್ಲ ಮಾಡೋದಕ್ಕೆ. ಹಾಗಾಗಿ ಯಾವಾಗಾದರೂ ಒಂದು ಸಲ ಮಾಡ್ತಾಯಿರ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು ಎಲ್ಲರೂ ಕೂಡ ಒಂದೊಂದು ಪ್ಲೇಟ್ಸ್ಗಳನ್ನು ಹಿಡ್ಕೊಂಡು ಈ ಥರ ನಿಂತ್ಕೊಂಡು ಎಲ್ಲ ಫೋಟೋ ವಿಡಿಯೋಗಳೆಲ್ಲ ಮಾಡಿದ್ದೀವಿ. ವಿಡಿಯೋ ಇಲ್ಲಿವರೆಗೆ ನೋಡಿದ್ದೀರಾ ಅಂತಂದರೆ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ. ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಮುಂದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ವಿಡಿಯೋ ನೀವೇ ಫಸ್ಟು ನೋಡ್ಬೋದು. ಹಾಗೆ ಇಲ್ಲಿ ನಾವು ಎಲ್ಲರೂ ನಿಂತ್ಕೊಂಡ ನಂತರ ಇಲ್ಲಿ ಮಿಂಚು ಕೂಡ ಒಂದು ಪ್ಲೇಟನ್ನು ತಗೊಂಡು ಬಂದಿದ್ದಾಳೆ, ನೋಡ್ಬೋದು. ಇವೆಲ್ಲ ಪ್ಲೇಟ್ಸ್ಗಳನ್ನು ಡೆಕೋರೇಟ್ ಮಾಡಿದ್ದು, ಪ್ಯಾಕ್ ಮಾಡಿದ್ದು ಎಲ್ಲನೂ ಕೂಡ ನಮ್ಮ ಪೂಜಾನೇ ಮನೆಯಲ್ಲಿಯೇ ಮಾಡಿದ್ದಾಳೆ. ಇದೆಲ್ಲ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ, ಆದರೆ ಸಮಯ ಕೊಟ್ಟು ಇಬ್ಬರು ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಮನೆಯಲ್ಲಿ. ಹಾಗಾಗಿ ಅದಕ್ಕೋಸ್ಕರ ಯೋಚನೆ ಮಾಡಿ ಈ ಥರ ಎಲ್ಲ ಪ್ಯಾಕ್ ಮಾಡೋದಾಗಲಿ ಡೆಕೋರೇಟ್ ಮಾಡೋದಾಗಲಿ ಮಾಡೋದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಇದು ಬಾಯ್ ಅಲ್ಲ, ಇದು ಗರ್ಲ್ ಅಲ್ಲ. ಯಾವ್ದು ಬೇಕು ನಿಮಗೆ? ಇಲ್ಲಿ ಚಿಕ್ಕ ಮಕ್ಕಳಿಗೆಲ್ರಿಗೂ ಕೂಡ ಚಿಕ್ಕವರಿಂದ ದೊಡ್ಡವ್ರ ತನಕ ನಿಮಗೆ ಬಾಯ್ ಬೇಕಾ ಅಥವಾ ಗರ್ಲ್ ಬೇಕಾ ಅಂತಂದ್ಬಿಟ್ಟು ಕೇಳಿಬಿಟ್ಟು ಇಲ್ಲಿ ಗರ್ಲ್ ಬೇಕು ಅಂತಂದರೆ ಪಿಂಕ್ ಕಲರು, ಬಾಯ್ ಬೇಕು ಅಂತಂದರೆ ಬ್ಲೂ ಕಲರು, ಈ ಥರ ಎಲ್ಲ ಹಾರ್ಟ್ ಶೇಪನ್ನು ಮಾಡ್ತಾಯಿದ್ರು. ಹೆಚ್ಚಾನೆಚ್ಚು ಗರ್ಲ್ ಬೇಕು ಅಂತಲೇ ಹೇಳ್ತಾಯಿದ್ರು. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಯಾವ ಮಗು ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಇಲ್ಲಿ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹೊರಗಡೆ. ಹಾಗೆ ಇಲ್ಲಿ ಎಲ್ಲರೂ ಸೇರಿಕೊಂಡು ದೃಷ್ಟಿಯನ್ನು ತೆಗೆದಿದ್ದೀವಿ. ಹಾಗೆ ಇಲ್ಲಿ ಊಟದಲ್ಲಿ ಏನೇನಿದೆ ಅಂತಂದ್ಬಿಟ್ಟು ಮತ್ತೊಂದು ಸಲ ನೋಡ್ಕೊಳ್ಳಿ. ಪಕೋಡ ಕೂಡ ಹಾಕಿದ್ವಿ ಅವತ್ತು. ಎಲ್ಲ ಅಡುಗೆ ಅವತ್ತು ಕೂಡ ತುಂಬಾ ಚೆನ್ನಾಗಾಗಿತ್ತು. ಇವಾಗ ಎಲ್ಲರೂ ಊಟ ಮಾಡಿಕೊಂಡು ಮನೆಗೆ ಹೊರಡುವಂತಹ ಸಮಯ ಆಗಿದೆ, ನೋಡ್ಬೋದು. ಎಲ್ಲರೂ ಕೂಡ ನಮ್ಮನ್ನು ಕಳಿಸೋದಕ್ಕೆ ಬಂದು ನಿಂತ್ಕೊಂಡಿದ್ದಾರೆ, ಇಲ್ಲಿ ನೋಡ್ಬೋದು. ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಚಿಕ್ಕಮ್ಮ ಬಿಟ್ಟು ನಡೆದಿದ್ದ ಅಳು ಹೊಂಟೋದಕ್ಕೆ ಬಿಟ್ಟು ನಡೆದಳಲ್ಲ ಒಬ್ಬರು ಹತ್ತಿರಿ. ನನ್ನ ಮಗಳಿಗೆ ಹೆಂಗದ ನೋಡ್ರಿ ಅಟ್ಯಾಚ್ಮೆಂಟ್. ಒಬ್ಬರು ಹತ್ತಿಲ್ಲ, ನನ್ನ ಮಗಳು ಎಷ್ಟು ಹೇಳತ್ತಾಳ ನೋಡ್ರಿ. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೋದ್ವಿ. ನಾನು ಬರೋಷ್ಟರಲ್ಲಿ ಇಲ್ಲಿ ನಮ್ಮ ಮನೆಯವರು ಆರ್ಡ್ರ್ ಮಾಡಿ ತರಿಸಿದ್ರು ಆಲ್ರೆಡಿ ಮನೆಗೇ. ಎಲ್ಲರೂ ಕೂಡ ಊಟ ಮಾಡಿ ಪಾನ್ ತಿನ್ಕೊಂಡು ಮಲಗಿದ್ದೀವಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.